Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಆರಂಭದಿಂದ ನಾವು ನೋಡ್ತಾ ಇದ್ವಿ ಏನೇನು ಡೆವಲಪ್ಮೆಂಟ್ಗಳಾಯಿತು ಏನು ಎತ್ತ ಅನ್ನುವಂಥದ್ದು ಮಲ್ತೇಶ್ ನಾವು ಮಾತಾಡ್ತಾ ಇದ್ವಿ. ಎಲ್ಲೋ ಒಂದು ಕಡೆಗೆ ಏನು ಅಂದರೆ ಈ NDA ಪಲ್ಸ್ ಹಿಡಿಯುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ BJP ಪಲ್ಸ್ ಹಿಡಿಯುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಪಕ್ಷಗಳು ಫೇಲ್ ಆಗಿಬಿಟ್ಟು ಅಂತ ಈ ವಿಚಾರಕ್ಕೆ ಅಂದರೆ ಎಲ್ಲೋ ಒಂದು ಕಡೆ ನಾವು ಏನು ಎಕ್ಸಿಟ್ ಪೋಲ್ ತೋರಿಸಿದ ತಕ್ಷಣ ನಿಜ ಆಗ್ಬಿಡುತ್ತೆ ಅಂತ ಹೇಳಲ್ಲ. ಸತ್ಯ ಏನು ಅನ್ನುವಂಥದ್ದು ಬರುತ್ತೆ, ಎಕ್ಸಾಕ್ಟ್ ವಿವರಗಳು ಇವತ್ತೇ ಬರೋದು ಪ್ರಶ್ನೆ ಬೇರೆ. ಆದ್ರೆ ಎಲ್ಲೋ ಒಂದು ಕಡೆಗೆ ಏನು ಅಂದರೆ ರಾಜಕಾರಣ ಅನ್ನುವಂಥದ್ದು ಇದೆಯಲ್ಲ ಪಕ್ಕಾ ತಂತ್ರಗಾರಿಕೆ. ಆ ತಂತ್ರಗಾರಿಕೆಯನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊತಾ ಹೋಗಬೇಕು. ಅದಾಗಲಿಲ್ಲ. ನಾವು ಬೆಂಗಳೂರಿನ ಉತ್ತರ ಸೆಂಟ್ ಜೋಸೆಫ್ ಎಲ್ಲೆಲ್ಲಿ ಏನೇನು ಸ್ಟ್ರಾಂಗ್ ರೂಮ್ಗಳಿದೆ ತೋರಿಸ್ತಾ ಇದ್ವಿ. ನಾವು ಜಯನಗರದ SSMRV ಕಾಲೇಜು, ಇನ್ನು ಈ ಕಡೆಗೆ ಸೆಂಟ್ ಜೋಸೆಫ್ಸ್ 3 ಮತ ಎಣಿಕೆ ಕೇಂದ್ರಗಳು. ಇಲ್ಲಿ ವ್ಯಾಪಕ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಹಾಕಲಾಗಿದೆ. ಮೂರು ಕೇಂದ್ರಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಬೆಂಗಳೂರು ಕೇಂದ್ರ ಮೌಂಟ್ ಕಾರ್ಮೆಲ್ ಕಾಲೇಜು, ಈ ಕಡೆಗೆ ಸೇಂಟ್ ಜೋಸೆಫ್ಸ್ ಕಾಲೇಜ್ ಬೆಂಗಳೂರು ಉತ್ತರದಲ್ಲಿ, ಇನ್ನು ದಕ್ಷಿಣದ ಭಾಗದಲ್ಲಿ 3 ಕಡೆಗೆ 3 ಮತ ಎಣಿಕೆ ಕಾರ್ಯ ಎಲ್ಲಾಗುತ್ತೆ ಅಲ್ಲಿ ವ್ಯಾಪಕ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಯಾಕಂದರೆ ಒಂದು ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಅಹಿತಕರ ಘಟನಾವಳಿಗಳು ಕೂಡ ಆಗಬಾರದು. ಯಾಕಂದರೆ ಎಂದೂ ಕೂಡ ಈ ರೀತಿ ದಿಢೀರ್ನೇ ಪತ್ರಿಕಾಗೋಷ್ಠಿ ಕರೆದು ಈ ರೀತಿ ಚುನಾವಣಾ ಆಯೋಗದವರು ಮಾತಾಡಿದ್ದಿಲ್ಲ. ಈ ಅಪಸ್ವರಗಳು ಜಾಸ್ತಿ ಆದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅಂತಂದರೆ ಕಾಂಗ್ರೆಸ್ ಒಂದು ಪತ್ರ ರವಾನಿಸಿದೆ ತಮ್ಮ ಕಾರ್ಯಕರ್ತರಿಗೆ. ಯಾವ ರೀತಿ ಇದೆ ಇದು ಅಂತಂದರೆ ಅದನ್ನು ನೋಡಿದ್ರೆ ವಿಪರೀತ ಅನುಮಾನಗಳಿವೆಯೇನೋ ಇದರಲ್ಲಿ ಅನ್ನೋ ರೀತಿಯಲ್ಲಿ. ತುಮಕೂರಿನಲ್ಲಿ 2 ಮತ ಎಣಿಕೆ ಕೇಂದ್ರಗಳಿವೆ. ತುಮಕೂರು ವಿಶ್ವವಿದ್ಯಾಲಯ ವಿಜ್ಞಾನ ಕಾಲೇಜು, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು, 2 ಕಡೆಗೆ ಮತ ಎಣಿಕೆ ಕೇಂದ್ರಗಳು ತುಮಕೂರಿನಲ್ಲಿ. ಈ 2 ಮತ ಕೇಂದ್ರಗಳ ಸುತ್ತಮುತ್ತ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ. 8 ಗಂಟೆ ಸುಮಾರು ಶುರುವಾಗುತ್ತೆ ಮೊದಲು ಈ ಪೋಸ್ಟಲ್ ಮತಗಳು. ಅದಾದ ನಂತರ ರಿಸಲ್ಟ್ ಬೇಗ ಬರ್ತಾ ಹೋಗುತ್ತೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ದೇಶಾದ್ಯಂತ ಬರಬೇಕಲ್ಲ ರಿಸಲ್ಟ್ಗಳು. ಇದು ಇನ್ನೊಂದು ವಿಚಾರ ಅಂತ ಅಂದ್ರೆ ಈಗ ಬಿಜೆಪಿಗೆ ಒಂದು ರೀತಿ ಅಪ್ಪರ್ ಹ್ಯಾಂಡ್ ಇದು, ಅವ್ರದ್ದು ಒಂದು ಕೈ ಮೇಲಾದಂಗೆ ಈಗ ಆಲ್ರೆಡಿ. ಯಾಕೆ ಅಂತ ಆದ್ರೆ ಸೂರತ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಅಭ್ಯರ್ಥಿಯ ವಿರುದ್ಧವಾಗಿ ಸಲ್ಲಿಸಲಾಗಿದ್ದಂತ ಏನು ಉಮೇದುವಾರಿಕೆ ಇತ್ತು ಅವರು ವಾಪಸ್ ತೆಗೆದುಕೊಂಡಂತಹ ಕಾರಣಕ್ಕಾಗಿ ಅಲ್ಲಿ ಸೂರತ್ಗೆ ಸಂಬಂಧಪಟ್ಟ ಹಾಗೆ ಈಗ ಬಿಜೆಪಿಯ ಅಭ್ಯರ್ಥಿ ಆಲ್ರೆಡಿ ಅದು ಗೆದ್ದ ಹಾಗೇನೆ. ಹಾಗಾಗಿ ಆಮೇಲೆ ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬಹುತೇಕ ಬಿಜೆಪಿಯ ಅಭ್ಯರ್ಥಿಗೆ ಅಲ್ಲಿ ಗೆಲುವು ದಕ್ಕಿದ ರೀತಿಯಾಗಿನೇ. ಈ ಕಾರಣಕ್ಕಾಗಿನೇ ಇವತ್ತು ದೇಶದಾದ್ಯಂತ 543 ಆದರೂ ಕೂಡ 541 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗಿನ ಮತ ಎಣಿಕೆ ಅಂತೇಳಿ ಅಫಿಷಿಯಲ್ ಆಗಿ ಇಲ್ಲಿ ನಾವು ಅದನ್ನ ಕನ್ಸಿಡರ್ ಮಾಡಬಹುದಾಗಿದೆ ಅಂತ ಕಾಣಿಸುತ್ತೆ. ಸೊ ಇನ್ನೊಂದು ಸ್ಕ್ರೀನ್ ನಲ್ಲಿ ಹೌದು ಇವತ್ತು ನೀವು ಗಮನಿಸಬೇಕಾಗಿರುವಂಥದ್ದು ಕೇವಲ ಕರ್ನಾಟಕದ ವಿಚಾರ ಮಾತ್ರ ಅಲ್ಲ, ಭಾರತದ 543 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗಿನ ರಿಸಲ್ಟ್ ಅನ್ನ ನಿಮಗೆ ನಾವು ತೋರಿಸುವಂತ ಪ್ರಯತ್ನವನ್ನ ಯಾವುದೇ ಗೊಂದಲ ಇಲ್ಲದೆ ಮಾಡುವಂತ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಸೊ ಅದರ ಪ್ರಕಾರವಾಗಿ ನೋಡೋದಾದ್ರೆ ನೀವು ಸ್ಕ್ರೀನ್ ನ ಎಡಭಾಗದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ 28 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗಿನ ರಿಸಲ್ಟ್ ಅನ್ನ ನೀವು ನೋಡ್ತಾ ಹೋಗ್ಬೋದು. ಜೊತೆಗೆ 1 ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗಿನ ಉಪಚುನಾವಣಾ ಫಲಿತಾಂಶ ಕೂಡ ಇವತ್ತು ಪ್ರಕಟ ಆಗೋದಿದೆ. ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಯಾದಗಿರಿಗೆ ಸಂಬಂಧಪಟ್ಟ ಹಾಗೆ ಸುರಪುರಕ್ಕೆ ಆ ಫಲಿತಾಂಶವನ್ನ ನೀವು ಸ್ಕ್ರೀನ್ ನ ಎಡಭಾಗದಲ್ಲಿ ನೋಡ್ತಾ ಹೋಗ್ಬೋದು. ಅದರ ಜೊತೆಗೇನೆ ಸ್ಕ್ರೀನ್ ನ ಕೆಳಭಾಗದಲ್ಲಿ ನೀವು ಭಾರತದ ಅಷ್ಟೂ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗಿನ ರಿಸಲ್ಟ್ ಅನ್ನ ಹಂತವಾಗಿ ನೋಡ್ತಾ ಹೋಗ್ಬೋದು. ಜೊತೆಗೆ ಸ್ಕ್ರೀನ್ ನ ಪೂರ್ಣ ಎಡ ಹಾಗೆ ಬಲಭಾಗದಲ್ಲಿ ಕಾರ್ನರ್ ಅಲ್ಲಿ ಕೆಲ ಕ್ಯಾಂಡಿಡೇಟ್ಸ್ ಗಳಿಗೆ ಸಂಬಂಧಪಟ್ಟ ಹಾಗಿನ ಡೀಟೇಲ್ಸ್ ಏನು ಅನ್ನುವಂಥದ್ದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಸಹಜವಾಗಿ VVIP ಕ್ಯಾಂಡಿಡೇಟ್ಸ್ ಅಂತ ಏನು ಕನ್ಸಿಡರ್ ಆಗಿರುತ್ತೆ. ಸೊ ಅಂತಹ ಕ್ಯಾಂಡಿಡೇಟ್ಸ್ ಗಳಿಗೆ ಸಂಬಂಧಪಟ್ಟ ಹಾಗಿನ
ಫಲಿತಾಂಶವನ್ನ ನೀವು ನೋಡ್ತಾ ಹೋಗಬಹುದಾಗಿರುತ್ತೆ. ಆಮೇಲೆ ಸ್ಕ್ರೀನ್ ನ ಬಲಭಾಗದಲ್ಲಿ ನಾನು ಮೊದಲೇ ಹೇಳಿದಾಗೆ ಒಡಿಶಾ ಜೊತೆಗೆ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸಭಾ ಚುನಾವಣೆ ಕೂಡ ಇವತ್ತು ಆ ಫಲಿತಾಂಶ ಪ್ರಕಟ ಆಗೋದಿದೆ. ಬಹಳ ಕುತೂಹಲ ಕೆರಳಿಸಿರುವಂತದ್ದು. ಯಾಕಂದ್ರೆ ಒಡಿಶಾದಲ್ಲಿ ಈ ಬಾರಿ ಪ್ರಪ್ರಥಮವಾಗಿ ಬಿಜೆಪಿ ಅಧಿಕಾರಕ್ಕೆ ಬಂದ್ಬಿಡ್ಬೋದು ಅಂತೇಳಿ ಕೆಲ ಸಮೀಕ್ಷೆಗಳು ಹೇಳ್ತಾ ಇವೆ. ಹಾಗಾದ್ರೆ ಅಷ್ಟು ಸುಲಭವಾಗಿ ಬಿಜೆಡಿ ಈ ಬಾರಿ ಬಿಜೆಪಿಗೆ ಮಂಡಿ ಊರುತ್ತಾ ಒಡಿಶಾದಲ್ಲಿ ಅನ್ನುವಂಥದ್ದು ಕುತೂಹಲ ಇದೆ. ಅದೇನಾದ್ರೂ ಆದ್ರೆ ಒಂದು ಬಿಜೆಪಿ ಮಟ್ಟಿಗೆ ಒಂದು ಹೊಸ ದಾಖಲೆ ಇವತ್ತು. ಅದರ ಜೊತೆಗೇನೆ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು YSRCP ಪರವಾಗಿ ತೀರಾ ಮೊನ್ನೆ ತನಕನೂ ಕೂಡ ಟ್ರೆಂಡ್ ಇದ್ದಂತ ರೀತಿಯಾಗಿ ಕಂಡು ಬರ್ತಾ ಇತ್ತು. ಆದ್ರೆ ಮೈತ್ರಿ ಅದಾದ ನಂತರದಲ್ಲಿ ಸೀಟು ಹಂಚಿಕೆ ಎಲ್ಲವೂ ಕೂಡ ಸಾಂಗವಾಗಿ ಬಿಜೆಪಿ, TDP ಆಮೇಲೆ JSP ಅಂತ ಅಂದ್ರೆ ಪವನ್ ಕಲ್ಯಾಣ್ ನೇತೃತ್ವದ ಪಕ್ಷ JSP ಒಂದಾಗಿ ಜಗನ್ ವಿರುದ್ಧವಾಗಿ ಹೋರಾಡಿರುವಂತದ್ದು. ಬಹುಶಃ ಆಂಧ್ರ ಪ್ರದೇಶದಲ್ಲಿ ಈ ಬಾರಿ ಸರ್ಕಾರ ಬದಲಾವಣೆ ಆಗ್ಬಿಡುತ್ತೆ ಅನ್ನುವಷ್ಟರ ಮಟ್ಟಿಗಿನ ಮಾತಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಪೂರಕವಾದಂತ ಕೆಲ ಮೊನ್ನೆ ತಾನೇ ನಾವು ನೋಡಿದ ಹಾಗಿನ ಎಕ್ಸಿಟ್ ಪೋಲ್ನ ಫಲಿತಾಂಶ ಕೂಡ ಅದೇ ರೀತಿಯಾಗಿದೆ. ಹಾಗಾಗಿ ಈ ಒಡಿಶಾ ಜೊತೆಗೆ ಆಂಧ್ರ ಪ್ರದೇಶ ಈ ಎರಡೂ ರಾಜ್ಯಗಳ ವಿಧಾನಸಭಾ ಚುನಾವಣಾ ಫಲಿತಾಂಶ ಕೂಡ ಬಹಳ ಕುತೂಹಲ ಕೆರಳಿಸಿದೆ. ಹಾಗಾಗಿ ಆ ರಿಸಲ್ಟ್ ಅನ್ನ ನೀವು ಸ್ಕ್ರೀನ್ ನ ಬಲಭಾಗದಲ್ಲಿ ನೋಡ್ತಾ ಹೋಗ್ಬೋದು. HD ಕುಮಾರಸ್ವಾಮಿ ಗೆಲುವು ಸಾಧಿಸುವಂತೆ ಪೂಜೆ ಪುನಸ್ಕಾರ ಶುರುವಾಗಿದೆ. ಭಾರತಾಂಬೆಗೆ ಪೂಜೆಯನ್ನ ಸಲ್ಲಿಸಿ ಈಡ್ಗಾಯಿ ಒಡೆದು ಸಂಕಲ್ಪವನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು, ಹಾಗೆ ಮಂಡ್ಯದಲ್ಲಿ HD ಕುಮಾರಸ್ವಾಮಿ ಅವರು ಗೆಲ್ಬೇಕು ಅಂತ ಸಂಭ್ರಮಾಚರಣೆಗೆ ಬಿಜೆಪಿಯ ಕಾರ್ಯಕರ್ತರೇ ಈಗ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕಚೇರಿಯಲ್ಲಿ ಮೋದಿ ಹಾಗೆ ಅಮಿತ್ ಶಾ ಅವರ ಚಿತ್ರಗಳು ರಾರಾಜಿಸ್ತಾ ಇದೆ. ಬಿಜೆಪಿಯ ಬಂಟಿಂಗ್ಸ್ ಬಾವುಟಗಳು ಹಾರಾಡ್ತಾ ಇರುವಂತದನ್ನು ಕೂಡ ನಾವು ನೋಡಬಹುದಾಗಿದೆ. ನಾವಿಲ್ಲಿ ನೋಡ್ತಾ ಇದೀವಲ್ಲ ಮಂಡ್ಯದಲ್ಲಿ ಯಾವ ರೀತಿಯಾಗಿ ಇವತ್ತು ಕುಮಾರಸ್ವಾಮಿ ಅವರು ಗೆಲ್ಲಬೇಕು, ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅನ್ನುವಂಥ ನಿಟ್ಟಿನ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸಹಜವಾಗಿ ಮೊನ್ನೆ ಎಕ್ಸಿಟ್ ಪೋಲ್ ಬರೋ ತನಕನೂ ಕೂಡ ಬಿಜೆಪಿಯ ಕಾರ್ಯಕರ್ತರಿಗೂ ಕೂಡ ಒಂದ್ ರೀತಿ ಗೊಂದಲ ಇತ್ತು. ಅಂತ ಅಂದ್ರೆ ಯಾವ ಮಟ್ಟಿಗೆ ನಮ್ಗೆ ಇಲ್ಲಿ ಈ ಬಾರಿ ಮತದಾರರು ಮಣೆ ಹಾಕಿರಬಹುದು, ಅದರ ಜೊತೆಗೆ ಬಹಳ ಸುಲಭವಾಗಿ ನಮ್ಗೆ ನಮ್ಗೆ ಒಂದು ಮ್ಯಾಜಿಕ್ ನಂಬರ್ ಅನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತಾ, ಅಥವಾ ಏನಾದ್ರೂ ಗೊಂದಲಗಳಾಗ್ಬೋದಾ? ಇಲ್ಲೆಲ್ಲರೂ ಬೇಲಿನ ಮೇಲೆ ಹೇಳ್ತಾ ಇರುವಂತದ್ದು 2004 ರೀತಿಯ ಅಂತ ಚುನಾವಣಾ ಫಲಿತಾಂಶ ಪ್ರಕಟ ಆಗ್ಬಿಡುತ್ತೆ. ಆಗ್ಲೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಹಳ ಹುಮ್ಮಸ್ಸಿನಲ್ಲಿ ಇಂಡಿಯಾ ಶೈನಿಂಗ್, ಭಾರತ ಪ್ರಕಾಶಿಸುತ್ತಿದೆ ಅನ್ನುವಂತ ವಿಚಾರವನ್ನ ಮುಂದಿಟ್ಟು ಅವರು ಚುನಾವಣೆಯನ್ನ ಎದುರಿಸಿದ್ದರು. ಆದ್ರೆ ಅದಾದ ನಂತರದಲ್ಲಿ UPA ಮೈತ್ರಿಕೂಟ ಬಹುಮತವನ್ನ ಪಡೆಯುವಂತ ನಿಟ್ಟಿನಲ್ಲಿ ಯಶಸ್ವಿ ಆಗಿತ್ತು. ಈ ಬಾರಿ ಅಂತದ್ದೇನಾದ್ರೂ ಆಗ್ಬಿಡುತ್ತಾ ಅನ್ನುವಂತ ರೀತಿಯ ಗೊಂದಲ ಇತ್ತು. ಅಂತದ್ದು ಆಗದೆ ಹೋದ್ರು ಕೂಡ 400 ಪಾರ್ ಅನ್ನುವಂಥದ್ದು ಏನು ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿದ್ರು 400 ಸೀಟು, ಆ ಮಟ್ಟಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ಅನ್ನುವಂಥದ್ದೆಲ್ಲ ಸ್ವಲ್ಪ ಗೊಂದಲ ಇತ್ತು. ಬಟ್ ಈಗ ಎಕ್ಸಿಟ್ ಪೋಲ್ ರಿಸಲ್ಟ್ ಹೊರಗೆ ಬರ್ತಾ ಇದ್ದಾಗೆ ಒಂದ್ ರೀತಿ ಬಿಜೆಪಿ ಕಾರ್ಯಕರ್ತರ ಹುಮ್ಮಸ್ಸು ಇಮ್ಮಡಿಯಾಗಿದೆ. ಮಾರಾಣಿ ಕಾಲೇಜಿನಲ್ಲಿ ಮತ ಎಣಿಕೆ ಕೇಂದ್ರ ಇದೆ, ಮಾಧ್ಯಮ ಕೇಂದ್ರ ಸೇರಿ ಹಲವು ಕಡೆ ಟಿವಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. TV9 ಮುಖೇನವಾಗಿ ಕ್ಷಣ ಕ್ಷಣದ ಮಾಹಿತಿ ಬಿತ್ತರ ಆಗ್ತಾ ಇದೆ. ಹೌದು, ಇಡೀ ರಾಜ್ಯದ ವಿಶ್ವಾಸಾರ್ಹ ಸಂಗತಿ ಅಂತ ಅಂದ್ರೆ ಅಥವಾ ವಿಶ್ವಾಸಾರ್ಹ ವಾಹಿನಿ ಅಂತ ಅಂದ್ರೆ ಅದು TV9. ಅದರಲ್ಲೂ ಕೂಡ ಈ ತರನಾದ ಚುನಾವಣೆಯ ಫಲಿತಾಂಶ ಅನ್ನುವಂಥದ್ದು ಬಂದಂತ ಸಂದರ್ಭದಲ್ಲಿ ನಮ್ಮಲ್ಲಿ ಇಷ್ಟು ವರ್ಷಗಳ ತನಕನೂ ಕೂಡ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ, ಆತುರತೆಗೆ ಬಿದ್ದು ತಪ್ಪು ಮಾಹಿತಿ ಕೊಡೋದು, ಅದಾದ ನಂತರದಲ್ಲಿ ಹಂಗಲ್ಲ ಹಿಂಗೆ ಅನ್ನುವಂಥದ್ದು ಈ ತರದ್ ಯಾವುದು ಕೂಡ ಇಷ್ಟು ವರ್ಷಗಳ ಚುನಾವಣಾ ಫಲಿತಾಂಶ ಪ್ರಕಟ ಆಗುವಂತ ಸಂದರ್ಭ ಆಗಿರ್ಬೋದು, ಇನ್ನಿತರ ಯಾವುದೇ ಮೇಜರ್ ಇನ್ಸಿಡೆಂಟ್ಗಳಾದಂತಹ ಸಂದರ್ಭದಲ್ಲೂ ಕೂಡ TV9 ಮಾಡೋಕೆ ಹೋಗಿಲ್ಲ. ಯಾಕಂತಂದ್ರೆ TV9 ಅಂತ ಅಂದ್ರೆ ನಿಖರತೆ, TV9 ಅಂತ ಅಂದ್ರೆ ಬಹಳ ಸ್ಪೀಡ್ ಆಗಿ ನ್ಯೂಸ್ ಕೊಡಬೇಕು ಅನ್ನೋದರ ಜೊತೆಗೇನೆ ತಪ್ಪು ದಾರಿಗೆ ಎಳಿಬಾರ್ದು, ತಪ್ಪು ಮಾಹಿತಿ ಕೊಡಬಾರ್ದು ಅನ್ನುವಂಥದ್ದು ಒಂದು ಬದ್ಧತೆ. ಆ ಕಾರಣಕ್ಕಾಗಿನೇ ಈಗಲೂ ಚುನಾವಣೆ ಅಂತ ಅಂದ್ರೆ ರಾಜ್ಯದ ಜನರ ಮೊದಲ ಆಯ್ಕೆ ಅದು TV9 ಆಗಿರುತ್ತೆ. ಕೇವಲ ರಾಜ್ಯದ ಜನರ ವಿಚಾರವಾಗಿ ಮಾತ್ರ ಅಲ್ಲ, ಈ ರೀತಿಯಂತ ಚುನಾವಣಾ ಫಲಿತಾಂಶ ಪ್ರಕಟ ಆಗುವಂತಹ ಸಂದರ್ಭದಲ್ಲಿ ಮತ ಎಣಿಕಾ ಕೇಂದ್ರಗಳ ಬಳಿಯ ಸಿಬ್ಬಂದಿ ಅಧಿಕಾರಿಗಳ ಮೊದಲ ಆದ್ಯತೆಯೂ ಕೂಡ TV9 ಆಗಿರುತ್ತೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.